ದೇವರು ಬೇಡ್ಕೊಂಡಿದ್ದ ತಕ್ಷಣ ನಂಬತ್ತಾಗ ನೀವೇ ನಮ್ಮ ಹೇಳ್ಬಿಟ್ರಿ ವೆಂಕಟೇಶ್ವರ ನಾಮ. ವೆಂಕಟೇಶ್ವರ ಸ್ತೋತ್ರ ನಾಮ ಅಲ್ಲ. ರೈಟ್, ಈಗ ಬಿಟ್ಬಿಡಿ. ಎಷ್ಟು ಉಳ್ಕೊಂಡಿದೆ ನಿಮ್ಮ ಹತ್ರ? 36 ಲಕ್ಷ. ನೆಕ್ಸ್ಟ್ ಕ್ವಶನ್ಗೆ ಅಥವಾ ಕ್ಯಾಟಗರಿಗೆ ಹೋಗ್ ಮುಂಚೆ ನಿಮ್ಮಂತೆ ನಮ್ಮ ಪ್ರೇಕ್ಷಕರು ಕೂಡ ಜಗೇಶ್ ಯಾಕೆ ನಮ್ಮ ಕಡೆ ಇನ್ನ ಬಂದಿಲ್ಲ, ನಮ್ಗೆ ಯಾಕೆ ಪ್ರಶ್ನೆ ಕೇಳಲಿಲ್ಲ ಅಂತ ಕಾಯ್ತಾ ಇರ್ತಾರೆ. ಸೊ ಐ ಗೋ ದೇರ್. ಮೈ ಲವ್ಲಿ ಆಡಿಯನ್ಸ್ಗಳೇ, ನೀವು ಕೂಡ ಟಿವಿ ನೋಡ್ತಾ ಇದ್ದೀರಿ. ಆಪ್ಷನ್ಸ್ಗಳನ್ನ ಬರ್ಕೊಳೋದಕ್ಕೆ ರೆಡಿಯಾಗಿ. ಆಪ್ಷನ್ ಎ ಮಲ್ಲೇಶ್ವರಂ, ಆಪ್ಷನ್ ಬಿ ರಾಜಾಜಿನಗರ, ಆಪ್ಷನ್ ಸಿ ವಿಜಯನಗರ, ಆಪ್ಷನ್ ಡಿ ಇಂದಿರಾನಗರ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆನ ಕೇಳ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಶೋನ ನೋಡ್ತಾನೆ ಇರಿ. ಸೊ ಈಗ ಯಾವ ರೀತಿ ನೀವು ನನ್ನ ಜೊತೆ ಈ ಆಟದಲ್ಲಿ ನಡ್ಕೊಂಡ್ ಬಂದ್ರಿ, ಆ ಹೆಜ್ಜೆ ಗುರುತನ್ನ ನೋಡೋಣ. ಹೆಜ್ಜೆ ಗುರುತು, ನಿಮ್ಮ ಹತ್ರ 36 ಲಕ್ಷ ಇದೆ. ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ. ನನ್ನ ಹತ್ರ ಇನ್ನ 6 ಪ್ರಶ್ನೆಗಳಿದಾವೆ. ಬಹಳ ಕೇರ್ಫುಲ್ ಆಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಆಡ್ಕೊಂಡು ಹೋದ್ರೆ ನಿಮ್ಗೆ ಉಳ್ಕೊಡುತ್ತೆ. ಕಮ್ ಆನ್, ಲೆಟ್ಸ್ ಪ್ಲೇ. ಒಂದು ನನ್ನ ಮನವಿ ಏನು ಅಂದ್ರೆ, ನಿಮ್ಗೆ ಇಷ್ಟ ಆಗಿರೋಂಥ ಅಥವಾ ಅಂತಿಂತ ಗಂಡು ನಾನಲ್ಲ ಅಂತ ಇದೆಯಲ್ಲ, ನನ್ಗೆ ತುಂಬಾ ಇಷ್ಟ. ಅದು ನಿಮ್ಗೂ ಇಷ್ಟ ಅನ್ಕೊಂಡಿದ್ದೀನಿ. ಒಂದು ಗೀತೆ ಹಾಡಬೇಕು. ಬಂಡೆಯ ಕೆತ್ತಿದರೆ ಬೇಲೂರು, ಇಲ್ಲಿ ಛಲವಿದ್ದ ಮನುಷ್ಯರೇನೆ ಗೆಲ್ಲೋರು. ಓನಣ್ಣ ನಿನ್ ಮಾತೆ ನಿಜವಣ್ಣು, ಎಷ್ಟೇನೆ ಕಷ್ಟವಾದ್ರು ಗೆಲ್ಲಣ್ಣು. ಒಂದಲ್ಲ ಒಂದ್ ದಿವ್ಸ ಆಗುತ್ತೀನಿ ನಾನು, ನಾಡೆಲ್ಲ ಪ್ರೀತಿ ಮಾಡು ಅಮ್ಮೀರಾಮ್. ಆವಾಗ ನಮ್ಮನ್ನ ಮರಿಬೇಡ, ಹತ್ತಿದ್ದ ಏಣಿನ ಓದಿಬೇಡ. ಇದು ನಮ್ಮ ಮನೋಹರ್ ಬರೆದಂತ ಲಿರಿಕ್ಸ್. ದಿಸ್ ಮೀನಿಂಗ್ ಏನಂದ್ರೆ, ಯಾವತ್ತು ಯಾರೇ ಆದ್ರೂ ಕೂಡ ಅಚೀವರ್ಸ್ ಮಾಡ್ಬೋದು. ಎಲ್ರಿಗೂ ಕೂಡ ಕೆಪಾಸಿಟಿ ಇದೆ. ಯಾರನ್ನು ಯಾರು ಡಿಸ್ಕರೇಜ್ ಮಾಡಬಾರ್ದು. ಆಲ್ವೇಸ್ ಥಿಂಕ್ ಪಾಸಿಟಿವ್, ಟೂ ಪಾಸಿಟಿವ್. ಅವಾಗಲೇ ನೀವು ಸಕ್ಸಸ್ ಆಗ್ತೀರಿ. ಅದು ನನ್ನ ಪಾಯಿಂಟ್. ಸಮಾಧಾನ ಆಯ್ತಾ? ಖಂಡಿತ ಪೂರಕವಾಗಿ ಸಮಾಧಾನ. ಗೇಮ್ ಮುಂದಕ್ಕೆ ಹೋಗೋಣ. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಅದಕ್ಕೆ ಸಂಬಂಧಪಟ್ಟಂತ ಕ್ಯಾಟಗರೀಸ್ ಏನ್ ಬರುತ್ತೆ ಅಂತ ನೋಡೋಣ. ಕ್ಯಾಟಗರಿ ಪ್ಲೀಸ್. ಕ್ರಿಕೆಟ್ ಜಿಲ್ಲೆಗಳು. ಕ್ರಿಕೆಟ್ ಜಿಲ್ಲೆಗಳು ಈಸಿ ಅನ್ಸುತ್ತೆ. ಅಂದ್ರೆ ಜಿಲ್ಲೆಗಳಿಗೆ ಹೋಗ್ಬಿಡೋಣ. ಜಿಲ್ಲೆನೇ ತಗೊಳ್ಳೋಣ. ಜಿಲ್ಲೆಗಳು ನಿಮ್ಮ ಕ್ಯಾಟಗರಿ ಫಿಕ್ಸ್. ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳು ಏನ್ ಬರುತ್ತೆ ಅಂತ ನೋಡ್ಬೋಣ. ಚಿತ್ರದುರ್ಗ, ಚಿಕ್ಕಮಗಳೂರು, ಚನ್ನಪಟ್ಟಣ, ಚಿಂತಾಮಣಿ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಏನ್ ಬರುತ್ತೆ ನೋಡೋಣ. ಪ್ರಶ್ನೆ, ನಾಗರಹಾವು ಚಿತ್ರ ಹೆಚ್ಚಾಗಿ ಚಿತ್ರೀಕರಣಗೊಂಡಿದ್ದು ಎಲ್ಲಿ? ಅದಕ್ಕೆ ಉತ್ತರಗಳಿದಾವೆ. ಚಿತ್ರದುರ್ಗ, ಚಿಕ್ಕಮಗಳೂರು, ಚನ್ನಪಟ್ಟಣ, ಚಿಂತಾಮಣಿ. ಯೋಚನೆ ಮಾಡಿ, ಹಣನ ಜೋಡಿಸಿ. ನಿಮ್ಮ ಟೈಮ್. ಚಿತ್ರದುರ್ಗದ ಕಲ್ಲಿನ ಕೋಟೆ ಕೇಳಿಲ್ಲ. ನಾಗರಹಾವು ಚಿತ್ರ ಹೆಚ್ಚಾಗಿ ಚಿತ್ರೀಕರಣಗೊಂಡಿದ್ದು ಎಲ್ಲಿ? ಚಿತ್ರದುರ್ಗ, ಚಿಕ್ಕಮಗಳೂರು, ಚನ್ನಪಟ್ಟಣ, ಚಿಂತಾಮಣಿ. ಏನು ಟೈಮ್ ಸಾಕಾ ನಿಮ್ಗೆ? ಖಂಡಿತ ಸಾಕಾ? ಕಾನ್ಫಿಡೆಂಟ್ ಆಗಿ ಸಾಕಾ? ಎಸ್ ಸರ್, ಟೈಮ್ ಇಲ್ಸಿ ಸರ್. ಬಹಳ ಫಾಸ್ಟ್ ಆಗಿ ಸ್ವಿಂಗ್ ಟಪಕ್ ಅಂತ ಇಟ್ಬಿಟ್ರಲ್ಲ ಹಿಂಗೆ. ಕಾನ್ಫಿಡೆಂಟ್ ಇದ್ರೆ ಫಾಸ್ಟ್ ಇರ್ತೀವಿ. ಹೆಂಗ ಅನ್ಸ್ಬಿಡ್ತು ನಿಮ್ಗೆ ಅದೇ ಇರ್ಬೋದು ಅಂತ? ಪಿಕ್ಚರ್ ನೋಡಿದೀವಲ್ಲ. ಹೌದಾ? ಅಕಸ್ಮಾತ್ ಚಿಂತಾಮಣಿ ಆಗೋಗ್ಬಿಟ್ರೆ ಈಗ ಏನು ಮಾಡಕ್ಕಾಗಲ್ಲ. ಅರೆ ನಮ್ಗೂ ಉತ್ತರ ಕಾನ್ಫಿಡೆಂಟ್ ಇದೆ ಚಿತ್ರದುರ್ಗ ಅಂತ. ಚನ್ನಪಟ್ಟಣ ಆಗೋಗ್ಬಿಟ್ರೆ ಟೆಕ್ನಿಕಲಿ ಪ್ರಾಬ್ಲಮ್. ಚಿಕ್ಕಮಂಗ್ಳೂರು ಆಗ್ಬಿಟ್ರೆ ಏನೋ ಬನ್ನಿ ನೋಡೋಣ. ಅದು ಏನು ಯಾಕೆ ತಲೆ ಕೆಡಿಸ್ಕೊಂಡು ಬನ್ನಿ. ಪ್ರವೀಣ, ರಮ್ಯಾ, ನೋಡಿ ಬಿಡೋಣ. ನಾಗರಹಾವು ಚಿತ್ರದುರ್ಗ, ಚಿಕ್ಕಮಗಳೂರು, ಚನ್ನಪಟ್ಟಣ, ಚಿಂತಾಮಣಿ. ಇದಕ್ಕೆ ಮುಂಚೆ ಒಂದು ಕ್ವಿಕ್ ಆಪ್ಷನ್ ಅಂತ ಒಂದಿದೆ. ಈಗಲೂ ಕಾಲ ಮಿಂಚಿಲ್ಲ. ಏನೋ ತಗೊಂಡ್ಬಿಟ್ಟು ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ? ಖಂಡಿತವಾಗ್ಲೂ ಬೇಡ. ಬೇಡ ತಾನೆ, ಎಲ್ಲ ಬೆಟ್ಟ ಎಲ್ಲ ಚೇಂಜ್ ಆಪ್ಷನ್ ಬೇಡ. ಖಂಡಿತ ಅದೇ ಬೇಡ. ಚಿತ್ರದುರ್ಗನೇ. ಆಯ್ತು ಸರ್, ಫುಲ್ ಕಾನ್ಫಿಡೆಂಟ್ ಇದೆ. ರಮ್ಯಾ, ಟಾಪ ಇಲ್ಲ ಡ್ರಾಪ? ಬೆಟ್ಟ ಹಾಡ್ ಮಾತ್ರ ನಂಗೆ ಗೊತ್ತಿರೋದು ಚಿತ್ರದುರ್ಗ ಅಂತ. ಕೋಟೆ, ಚಿತ್ರದುರ್ಗದ ಕೋಟೆ ಎಲ್ಲ. ಚಿತ್ರದುರ್ಗದ ಕೋಟೆ ಯಾವಾಗ ಬರುತ್ತೆ? ಹಾಡಲ್ಲಿ ತಾನೇ ಬರುತ್ತೆ. ನೆಕ್ಸ್ಟ್ ಪಿಕ್ಚರ್ ಎಲ್ಲ ತೆಗ್ದಿರೋದು ಆ ಬೆಟ್ಟ ಎಲ್ಲ ಚಿತ್ರದುರ್ಗ. ಚಿಕ್ಕಮಂಗ್ಳೂರಲ್ಲಿ ಬೆಟ್ಟ ಇಲ್ಲ ಅಂತೀಯಾ?
ಇದ್ರು ಆ ಚಿತ್ರದುರ್ಗದಲ್ಲಿ ಅಲ್ಲಿ ತೆಗ್ದಿರೋದವ್ರು. ಓಕೆ ಚಿತ್ರದುರ್ಗ 36, ಚಿಂತಾಮಣಿ ಮೇಲೆ ಏನೂ ಇಲ್ಲ. ಈಗಲೂ ಕಾನ್ಫಿಡೆಂಟ್ ಆಗಿದ್ದೀರಲ್ಲ? ಖಂಡಿತ ಕಾನ್ಫಿಡೆಂಟ್. ನೋಡೋಣಪ್ಪ, ನೋಡೇ ಬಿಡೋಣಪ್ಪ. ಚಿಂತಾಮಣಿನ ಚಿತ್ರದುರ್ಗನ ಇವೆರಡರಲ್ಲಿ ಯಾವುದು ಅಂತ ನೋಡೋಣ. ಒಂದು ಸಣ್ಣ ಬ್ರೇಕ್ ನಂತರ ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಶ್ ಟ್ಯೂಜನ್ ಮೊಬೈಲ್ಸ್. ವೆಲ್ಕಮ್ ಬ್ಯಾಕ್. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಚಿತ್ರದುರ್ಗ ಚಿಂತಾಮಣಿ ಎರಡು ಬ್ಯಾಲೆನ್ಸ್ ಇದಾವೆ. ಅದರಲ್ಲಿ ಯಾವುದು ಅಂತ ಏನೋ ಕಾನ್ಫಿಡೆಂಟ್ ಆಗಿರಂಗಿದ್ದಾರೆ. ಅವನ ಅಣ್ಣ ಬಹಳ ಸೀರಿಯಸ್ ಆಗಿ ದೋಸ್ತಾಮ್ರೇ ಮೋಸ್ತ ನಾ తెలుసు ಅದೇ ಕರೆಕ್ಟ್ ಅಂತಾನೆ. ಆದ್ರೂ ನೋಡಿ ಬಿಡೋಣ, ಟಪ ಇಲ್ಲ ಡ್ರಾಪ. ಬೆಟ್ಟಗೆಟ್ಟ ಬರಲ್ಲ, ಆ ಒಂದು ಸಾಂಗ್ ಬರುತ್ತೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಹುಕ್ಕಿನ ಕೋಟೆ ಅಂತ ಆಡಿತಲ್ಲ. ನಂಗೆ ಗೊತ್ತಾಯ್ತು ನೀನು ಅದನ್ನು ಗೆಸ್ಟ್ ಮಾಡಿದ್ಯಾ ಅಂತ. ಸೊ ನೀವು 36 ಲಕ್ಷ ಉಳಿಸ್ಕೊಂಡಿದ್ದೀರಿ. 5 ಪ್ರಶ್ನೆ ನನ್ನ ಹತ್ರ ಇದೆ. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಅದಕ್ಕೆ ಸಂಬಂಧಪಟ್ಟಂತ ಕ್ಯಾಟಗರಿ ಏನಂತ ನೋಡೋಣ. ಕ್ಯಾಟಗರಿ ಪ್ಲೀಸ್. ಗಾರ್ಡನ್ಸ್, ತಾರೀಖುಗಳು. ತಾರೀಕು ಅಂದ್ರೆ ಡೇಟ್ಸ್. ಗಾರ್ಡನ್ ತಗೋಬಿಡೋಣ, ಇಲ್ಲಾಂದ್ರೆ ಸರಿ ಗಾರ್ಡನ್. ಗಾರ್ಡನ್ಸ್ ನಿಮ್ಮ ಕ್ಯಾಟಗರಿ ಗಾರ್ಡನ್ಸ್, ಅದು ಫಿಕ್ಸ್. ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳು ಏನ್ ಬರುತ್ತೆ ನೋಡೋಣ. ದೇವನಹಳ್ಳಿ, ಮಡಿಕೇರಿ, ಮೈಸೂರು, ಶ್ರೀರಂಗಪಟ್ಟಣ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ಟಿಪ್ಪು ಸುಲ್ತಾನನ ದರಿಯಾ ದೌಲತ್ ಬಾಗ್ ಎಲ್ಲಿದೆ? ಅದಕ್ಕೆ ಸಂಬಂಧಪಟ್ಟ ದೇವನಹಳ್ಳಿ, ಮಡಿಕೇರಿ, ಮೈಸೂರು, ಶ್ರೀರಂಗಪಟ್ಟಣ. ನಿಮ್ಮ ಉತ್ತರನ ನಿರ್ಧಾರ ಮಾಡಿ, ಹಣನ ಜೋಡಿಸಿ. ನಿಮ್ಮ ಸಮಯ ಶುರು. ಶ್ರೀರಂಗಪಟ್ಟಣ. ದರಿಯಾ ದೌಲತ್ತು ಮೈಸೂರು ಸೇರುತ್ತಾ, ಶ್ರೀರಂಗಪಟ್ಟಣ ಸೇರುತ್ತಾ? ಅದು ನೋಡು ಏನು ಟಿಪ್ಪು ಸುಲ್ತಾನನ ದರಿಯಾ ದೌಲತ್ ಬಾಗ್ ದೇವನಹಳ್ಳಿ, ಮಡಿಕೇರಿ, ಮೈಸೂರು, ಶ್ರೀರಂಗಪಟ್ಟಣ. 35 ಸೆಕೆಂಡ್ ಆಯ್ತು. ದರಿಯಾ ದೌಲತ್ತರ ಮೈಸೂರು, ಶ್ರೀರಂಗಪಟ್ಟಣ ಮೈಸೂರಲ್ಲ ಅಂತಾನೆ ಯೋಚನೆ ಮಾಡಿ. ಇನ್ನೊಂದ್ಸಲ ಯೋಚನೆ ಮಾಡಿ. ದರಿಯಾ ದೌಲತ್ತರ ಮನೆ ಶ್ರೀರಂಗಪಟ್ಟಣ ಸೇರುತ್ತಾ, ಮೈಸೂರು ಸೇರುತ್ತಾ? ಯಾವುದಕ್ಕೆ ಎತ್ತಿದ್ದು ನೋಡೋಣ. ನೋಡೋಣ. ಟೈಮ್ ಆಯ್ತು. ಕ್ವಿಕ್ ಚೇಂಜ್ ಆಪ್ಷನ್ ಇದೆ. ಈಗಲೂ 30 ಸೆಕೆಂಡ್ ಬಳಸ್ಕೋಬಹುದು. ಯಾವುದಿಲ್ಲ, ಬೇಡ. ಮೈಸೂರು ಅಥವಾ ಶ್ರೀರಂಗಪಟ್ಟಣದಲ್ಲೇ ನಮ್ಗೆ ಕನ್ಫ್ಯೂಸ್ ಇರೋದು. ಓಕೆ, ಇದೆರಡರಲ್ಲಿ ಯಾವ್ದಾದ್ರು ಒಂದು ಅಂತ ಅನ್ಕೊಂಡಿದ್ರಿ? ಖಂಡಿತ. ಈ ಹಳೆ ಫಿಲಮ್ ಹೀರೋ ಹೀರೋಯಿನ್ಗಳು ಹೆಂಗ್ ಬರ್ತಾರೆ ಆ ಟೈಪ್ ಸ್ಟೆಪ್ ಹಾಕಿ ನೋಡೋಣ. ಮುಂದೆ ನಿಂತ್ಕೊಳ್ಳಿ, ಸ್ಲೋ ಬನ್ನಿ. ಹಾ ಸೂಪರ್, ಹಂಗೆ ನಿಂತ್ಕೊಳ್ಳಿ. ಈಗ ನೋಡ್ಬಿಡೋಣ ನಿಮ್ಮ ಹಣೆ ಬರ ಟಾಪ ಇಲ್ಲ ಡ್ರಾಪ. ಎಷ್ಟೋ ಒಂದು ಉಳಿಸ್ಕೊಂಡು ಹೋಗ್ಬೋದು. ಟಿಪ್ಪು ಸುಲ್ತಾನ್ ಬೇಸಿಗೆ ಎಲ್ಲ ಕೆಲವೊಂದಿರೋ ಶ್ರೀರಂಗಪಟ್ಟಣ ತಂದಿದೆ. ಯಾವ್ದು ಸೇರುತ್ತೆ ನಮ್ಗೆ ಶ್ರೀರಂಗಪಟ್ಟಣಕ್ಕ, ಮೈಸೂರು ಸೇರುತ್ತೆ.
ಟಿಪ್ಪು ಸುಲ್ತಾನಂದು ಹೌದು. ದರಿಯಾ ದೌಲತ್ ಬಾಗ್ ನೋನ್ ಫ್ಯಾಕ್ಟರ್. ಶ್ರೀರಂಗಪಟ್ಟಣ ಅವನ ರಾಜಧಾನಿ. ಅವನು ನಮಾಜ್ ಮಾಡ್ತಾ ಇದ್ದಂಥ ದರ್ಗಾ ಆಗ್ಬೋದು ಅಥವಾ ಅವನ ಅರಮನೆ ಆಗ್ಬೋದು, ಎಲ್ಲವೂ ಶ್ರೀರಂಗಪಟ್ಟಣದಲ್ಲೇ ಇರೋದು. ಓಕೆ, ನಾವು ಮುಂದಿನ ಪ್ರಶ್ನೆ ಹೋಗೋಕೆ ಮುಂಚೆ ನನ್ನ ಪ್ರೀತಿ ವೀಕ್ಷಕರು ಕಾಯ್ತಿದ್ದಾರೆ, ಅವ್ರಿಗೆ ನಾನು ಮೆಸೇಜ್ ಕೊಟ್ಬಿಡ್ತೀನಿ. ಪ್ರೀತಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ನಾನು ಆಪ್ಷನ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಈಗ ಆಪ್ಷನ್ಸ್ನ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಬರ್ಕೊಳ್ಳಿ. ಆಪ್ಷನ್ ಎ ಮಲ್ಲೇಶ್ವರಂ, ಆಪ್ಷನ್ ಬಿ ರಾಜಾಜಿನಗರ, ಆಪ್ಷನ್ ಸಿ ವಿಜಯನಗರ, ಆಪ್ಷನ್ ಡಿ ಇಂದಿರಾನಗರ. ಆಪ್ಷನ್ಸ್ ಎಲ್ಲ ಬರ್ಕೊಂಡಿದ್ದೀರಾ ತಾನೇ? ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆನ ಕೇಳ್ತೀನಿ. ಇಸ್ಕಾನ್ ದೇವಾಲಯ ಈ ಕೆಳಕಂಡ ಏರಿಯಾಗಳಲ್ಲಿ ಯಾವ ಏರಿಯಾದಲ್ಲಿದೆ? ಇದನ್ನ SMS ಮಾಡಿ ನಮಗೆ ಕಳಿಸ್ಬೇಕು. ಅದರ ವಿಧಾನನ ನಾನು ತಿಳಿಸ್ತೀನಿ. ಅಲ್ಲಿವರೆಗೂ ನಮ್ಮ ಶೋನ ನೀವು ನೋಡ್ತಾ ಇರಿ. ಇವರು ಸಖತ್ತಾಗಿ ಆಡ್ತಾ ಇದ್ದಾರೆ, ಮಜಾ ತಗೊಳ್ಳೋಣ. ಹೆಜ್ಜೆ ಗುರುತು. ನಿಮ್ಮ ಹತ್ರ 22 ಲಕ್ಷ ಇದೆ. 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. ಈಗ 4ನೇ ಪ್ರಶ್ನೆಗೆ ನೀವು ಬರಬೇಕು. ನನ್ನ ಹತ್ರ 4 ಪ್ರಶ್ನೆಗಳಿದಾವೆ. 4ನೇ ಪ್ರಶ್ನೆಗೆ ರೂಲು ಚೇಂಜ್ ಆಗುತ್ತೆ. ಆ ರೂಲ್ ಏನಪ್ಪಾ ಅಂತಂದ್ರೆ, ಇದುವರೆಗೂ ನಿಮಗೆ 4 ಆಪ್ಷನ್ಸ್ ಇತ್ತು, ಇನ್ಮೇಲೆ ನಿಮಗೆ 3 ಆಪ್ಷನ್ ಇದೆ. 4 ಆಪ್ಷನ್ಸ್ ಇದ್ದಾಗ 1ನ್ನ ಬಿಟ್ಟು 3 ಮೇಲೆ ಇಡ್ತಿದ್ರಿ. ಈಗ ನಿಮಗೆ 3 ಆಪ್ಷನ್ ಇದೆ, 1ನ್ನ ಬಿಟ್ಟು 2 ಮೇಲೆ ಇಡಬೇಕು. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮ್ಮ 4ನೇ ಪ್ರಶ್ನೆಗೆ ಕ್ಯಾಟಗರಿ ಏನು ಇದೆ ಅಂತ ನೋಡೋಣ. ಕ್ಯಾಟಗರಿ ಪ್ಲೀಸ್. ಸಂಖ್ಯೆಗಳು. ಬೆಂಗಳೂರು. ಬೆಂಗಳೂರು ತಗೊಬಿಡೋಣ. ಬೆಂಗಳೂರು. ಬೆಂಗಳೂರು ನಿಮ್ಮ ಆಯ್ಕೆ ಫಿಕ್ಸ್. ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳು ಏನು ಬರುತ್ತೆ ಅಂತ ನೋಡೋಣ. ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ ರಾಜ್ಕುಮಾರ್, ಸರ್ ಸಿ ವಿ ರಾಮನ್. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ, ಬೆಂಗಳೂರಿನ IISc ಸಂಸ್ಥೆಯು ಇರುವ ರಸ್ತೆಗೆ ಯಾರ ಹೆಸರನ್ನು ಇಡಲಾಗಿದೆ? ಇಲ್ಲಿ ಆಪ್ಷನ್ಸ್ಗಳಿದಾವೆ. ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ ರಾಜ್ಕುಮಾರ್, ಸರ್ ಸಿ ವಿ ರಾಮನ್. ಸರಿಯಾದ ಉತ್ತರನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಟೋಕನ್ನ ಅದರ ಮೇಲೆ ಜೋಡಿಸ್ಕೊಳ್ಳಿ. ನಿಮ್ಮ ಸಮಯ. ಅದಕ್ಕೆ ಕಾನ್ಫಿಡೆಂಟ್ ಶ್ರೀರಾಮನ್ ನಗರದಲ್ಲಿ ಇದೆ, ನಿಮ್ಗೆ ಗೊತ್ತಾಗ್ತಾ? ನಾನು ನೋಡಿಲ್ಲ. ಬೆಂಗಳೂರಿನ IISc ಸಂಸ್ಥೆಯು ಇರುವ ರಸ್ತೆಗೆ ಯಾರ ಹೆಸರನ್ನು ಇಡಲಾಗಿದೆ? ಶ್ರೀರಾಮನ ಜಾಸ್ತಿ ಇರೋದು. ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ ರಾಜ್ಕುಮಾರ್, ಸರ್ ಸಿ ವಿ ರಾಮನ್. ಶೋರಾ? ಟೈಮ್ ಓಡ್ತಾ ಇದೆ. ಇನ್ನ 34 ಸೆಕೆಂಡ್. ಇಲ್ಲ ಅಲ್ವಾ? ತಗೋ, ಅದನ್ನ 30 ಸೆಕೆಂಡ್. ಅಲ್ಲೇ ರಾಜ್ಕುಮಾರ್ ರೋಡಲ್ಲಿ ಬೆಂಗಳೂರಿನ IISc ಸಂಸ್ಥೆಯು ಇರುವ ರಸ್ತೆಗೆ ಯಾರ ಹೆಸರನ್ನು ಇಡಲಾಗಿದೆ? ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ ರಾಜ್ಕುಮಾರ್, ಸರ್ ಸಿ ವಿ ರಾಮನ್. ಶೋರಾ? ನೋಡಿಲ್ಲ. ಸರ್ ಎಂ ವಿಶ್ವೇಶ್ವರಯ್ಯ 12 ಲಕ್ಷ ಇಟ್ಟಿದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಏನಿಲ್ಲ. ಸರ್ ಸಿ ವಿ ರಾಮನ್ 10 ಲಕ್ಷ ಇಟ್ಟಿದ್ದೀರಿ. ಕ್ವಿಕ್ ಚೇಂಜ್ ಆಪ್ಷನ್ ಇದೆ, 30 ಸೆಕೆಂಡ್ಸ್. ನೀವು ಉಪಯೋಗಿಸ್ಕೊಂಡಿಲ್ಲ, ಅದು ಹಂಗೆ ಇದೆ. ಬೇಕಾ ಬೇಡವಾ? ಯಾವ್ದಕ್ಕೆ ನಿಮ್ಗೆ ಆಪ್ಷನ್ ಇದೆ? ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಟೈಮ್ ಶುರು ಆಯ್ತು. 30 ಸೆಕೆಂಡ್ಸ್ ಅಷ್ಟೇ, ಬಹಳ ಫಾಸ್ಟ್ ಆಗಿ ಹೋಗುತ್ತೆ. ಪ್ರಶ್ನೆ, ಬೆಂಗಳೂರಿನ IISc ಸಂಸ್ಥೆ ಇರುವ ರಸ್ತೆಗೆ ಯಾರ ಹೆಸರನ್ನು ಇಡಲಾಗಿದೆ? ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ ರಾಜ್ಕುಮಾರ್, ಸರ್ ಸಿ ವಿ ರಾಮನ್. ಇಲ್ಲ, ಬೇಡವಾ? ವಿಶ್ವೇಶ್ವರಯ್ಯ ಇಲ್ಲ. ನನ್ಗೇನ್ ಇಲ್ಲ, ರಾಜ್ಕುಮಾರ್ ರೋಡಲ್ಲಿ ನಾನು ನೋಡಿದ್ದು ಇಲ್ಲ ಅಲ್ವಾ? ನೋಡಿಲ್ಲ ಅಲ್ವಾ? ಟೈಮ್ ಆಗೇ ಹೋಯ್ತು. ಮಾಡಿರ್ತಾರೆ. ರಾಜ್ಕುಮಾರ್ ರೋಡಲ್ಲಿ ಇರುತ್ತೆ. ಇರ್ಲಿ, ಅದೇ ಇರಲಿ, ತೊಂದರೆ ಇಲ್ಲ. ನೀವು ಯೂಸ್ ಮಾಡ್ಕೋತೀವಿ ಅನ್ಕೊಂಡ್ರೆ ಯೂಸು ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದು ಬೇರೆ ಇನ್ನೊಂದಕ್ಕೆ ಯೂಸ್ ಮಾಡ್ಕೋಬಹುದು. ಬನ್ನಿ, 2 ಹೆಜ್ಜೆ ಮುಂದೆ ಬನ್ನಿ, ನೋಡೇ ಬಿಡೋಣ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿದೆ ಅಂತ. ರಮ್ಯಾ, ನೋಡೋಣಮ್ಮ, ಟಾಪ ಇಲ್ಲ ಡ್ರಾಪ? ಅಲ್ಲಿಲ್ಲೂ ಇಲ್ಲ. ಶ್ರೀರಾಮನ್ ನಗರ ನನ್ನ ಪ್ರಕಾರ ಶ್ರೀರಾಮನ್ ನಗರದಲ್ಲಿ ಇರಬೇಕು ಅಂತ. ರಾಜ್ಕುಮಾರಲ್ಲಿ ನನಗೆ ಕನ್ಫ್ಯೂಸ್ ಇದ್ದಿದ್ದು. ಶ್ರೀರಾಮನ್ ನಗರದಲ್ಲಿ IISc ಸಂಸ್ಥೆ ಏನು ಅಂತ ಗೊತ್ತಾಗ್ತದೆ. ನನ್ನ ಮರ ಅನ್ಕೊಂಡಿದ್ದೀನಿ.
ಡಾಕ್ಟರ್ ರಾಜ್ಕುಮಾರ್ ಮೇಲೆ ಏನೂ ಇಟ್ಟಿಲ್ಲ. ಸರ್ ಸಿ ವಿ ರಾಮನ್ ಮೇಲೆ 10 ಲಕ್ಷ ಇಟ್ಟಿದ್ರಿ, ಇಲ್ಲಿ 12 ಲಕ್ಷ ಡ್ರಾಪ್ ಆಗೋಯ್ತು. ನಿಮ್ಗಲ್ಲ, ನನಗೆ ಟೆನ್ಷನ್ ಶುರು ಆಗೋಯ್ತು. ಇಲ್ಲ, ಇದನ್ನ ತಿಳ್ಕೊಂಡ್ಲೇಬೇಕು. ಇಲ್ಲ, ತಲೆ ಕೆಟ್ಟೋಯ್ತು. ಇದನ್ನ ತಿಳ್ಕೊಳ್ಳೋಣ ಒಂದು ಸಣ್ಣ ಬ್ರೇಕ್ ನಂತರ. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಓಡಿರಿ. ವೆಲ್ಕಮ್ ಬ್ಯಾಕ್. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಓಡಿರಿ, ಪವರ್ಡ್ ಬೈ ಕೈಲಾಸ್ ನ್ಯೂಜನ್ ಮೊಬೈಲ್. ಬ್ರೇಕ್ಗಿಂತ ಮುಂಚೆ 12 ಲಕ್ಷ ಡ್ರಾಪ್ ಆಯಿತು. ನಿಮ್ಮ ಪ್ರಶ್ನೆ ಬಂದು ಬೆಂಗಳೂರಿನ IISc ಸಂಸ್ಥೆಯು ಇರುವ ರಸ್ತೆಗೆ ಯಾರ ಹೆಸರನ್ನು ಇಡಲಾಗಿದೆ ಅಂತ. ಡಾಕ್ಟರ್ ರಾಜ್ಕುಮಾರ್, ಸರ್ ಸಿ ವಿ ರಾಮನ್, ಇದೆರಡು ಉಳ್ಕೊಂಡಿದೆ. ಅದರಲ್ಲಿ 10 ಲಕ್ಷ ಇದೆ. ಇದರಲ್ಲಿ ವಿಶ್ವೇಶ್ವರಯ್ಯನವರು ಡ್ರಾಪ್ ಆಯಿತು. ಉಳ್ಕೊಂಡಿರೋದು ಇದಿಷ್ಟು. ಇದರಲ್ಲಿ ನೋಡೋಣ ಯಾವುದು ಟಪ ಇಲ್ಲ ಡ್ರಾಪ. ಶೋರ್ ಇಲ್ಲ ಅಲ್ಲ? ನೋಡೋಣ. ಅನ್ಕೊಂಡಿದ್ದೀನಿ ಸುಮಾರು ರೋಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಥೆ ಶಿವರಾಮನಗರದಲ್ಲೇ ನೋಡಿರೋದು, ಯಾವುದಿಲ್ಲ. ಸರ್ ಸಿ ವಿ ರಾಮನ್ ರಸ್ತೆ ಎಲ್ಲಿ ಬರುತ್ತೆ ಗೊತ್ತಾಯ್ತು? ಸದಾಶಿವನಗರ ಪೊಲೀಸ್ ಸ್ಟೇಷನ್ ರೋಡ್ ಇದೆಯಲ್ಲ, ಅದೇ ಜಾಗ ಅದು. ಆಯ್ತಾ? ಎಸ್, ನಿಮ್ಮ ಹೆಜ್ಜೆ ಗುರುತು ಏನಂತ ನೋಡೋಣ. ಹೆಜ್ಜೆ ಗುರುತು ಪ್ಲೀಸ್. ಇನ್ನ 3 ಪ್ರಶ್ನೆ ನನ್ನ ಹತ್ರ ಇದೆ, 10 ಲಕ್ಷ ನಿಮ್ಮ ಹತ್ರ ಇದೆ. ಹುಷಾರಾಗಿ ಆಡ್ಬಿಟ್ರೆ ಜಾಣ್ಮೆಯಿಂದ ಇದನ್ನು ಉಳಿಸ್ಕೊತಾ ಹೋಗ್ಬೋದು. ಯಾಕಂದ್ರೆ 10 ಲಕ್ಷ ಆರ್ಡಿನರಿ ಅಮೌಂಟ್ ಅಲ್ಲ, ಅದನ್ನು ಸ್ವಲ್ಪ ಮೈಂಡಲ್ಲಿ ನೀವು ಇಟ್ಕೋಬೇಕು. ಈಗ ನಿಮ್ಮ ನೆಕ್ಸ್ಟ್ ಪ್ರಶ್ನೆಗೆ ಕ್ಯಾಟಗರಿ ಏನು ಅಂತ ನೋಡೋಣ. ಕ್ಯಾಟಗರಿ ಪ್ಲೀಸ್. ದೇವರು ಅಂತಾರಾಷ್ಟ್ರೀಯ. ದೇವರ ಬಗ್ಗೆ ಜಾಸ್ತಿ ಮಾಹಿತಿ ನಿಮಗಿದೆ. ಅಂತಾರಾಷ್ಟ್ರೀಯ ದೇವರ ಬಗ್ಗೆ ಕೇಳ್ಬಿಡೋಣ. ತುಂಬಾ ಚರ್ಚೆ ಆಗಬಾರ್ದು, ಬೇಗ ನಿರ್ಣಯಗಳು ಹೇಳಬೇಕು. ಯಾವ್ದು? ದೇವರು. ದೇವರು ಕ್ಯಾಟಗರಿ ಫಿಕ್ಸ್. ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಏನ್ ಬರುತ್ತೆ ನೋಡೋಣ. ವಿಷ್ಣು, ಶಿವ, ಬ್ರಹ್ಮ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪ್ಲೀಸ್. ಕಾಲ್ಪನಿಕ ಪ್ರಾಣಿ ಶರಭವನ್ನು ಯಾವ ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ? ವಿಷ್ಣು, ಶಿವ, ಬ್ರಹ್ಮ. ನಿಮ್ಮ ಆಪ್ಷನ್ ಯಾವುದು ಅಂತ ನಿರ್ಣಯ ಮಾಡಿ ನಿಮ್ಮ ಅಣ್ಣನ ಜೋಡಿಸ್ಕೊಳ್ಳಿ. ನಿಮ್ಮ ಸಮಯ